ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಮಗೆ ತುಂಬಾ ಹುಷಾರಿಲ್ಲ ನನಗೆ ಧೃತಿಗೆ. ಆದರೆ ಈಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ನಾನು ಮತ್ತು ಧೃತಿ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ನನ್ನ ಚಾನಲ್ನ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತಿನ ಲಾಗ್ ಏನಂದರೆ, ಹೊಸದಾಗಿ ಮದುವೆ ಆಗಿರೋಂಥ ಗಂಡು ಹೆಣ್ಣಿಗೆ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾಯಿದ್ದಾರೆ. ಸೊ ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ಬಂದು ಫಿಶ್ಶು ಕಬಾಬ್ ಕಲಸಿಕ್ಕಿರೋದು, ಇನ್ನೂ ಎಣ್ಣೆಗೆ ಬಿಟ್ಟಿಲ್ಲ. ಹಾಗೆ ಬಿರಿಯಾನಿ ತಪ್ಪಲೆಯಲ್ಲಿ ಮಾಡಿ ಘಮ ಘಮ ಅಂತ ಇನ್ನೂ ನೋಡ್ಬೋದು, ಹೊಗೆ ಹೋಗ್ತಾನೆ ಇದೆ. ತಪ್ಪಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ. ಹಾಗೆ ಇದು ಬಂದು ಮಟನ್ ಸಾಂಬಾರು. ನಾನು ತಿನ್ನಲ್ಲ, ಅವ್ರು ತಿಂತಾರೆ ಅಂತ ಮಾಡಿರೋಂಥದ್ದು. ಬಿಸಿ ಬಿಸಿ ಮುದ್ದೆ, ಹಾಗೆ ಮೊಟ್ಟೆ ಕೂಡ ಬೇಯಿಸಿದ್ವಿ. ಒಂದು ಮೊಟ್ಟೆ ಒಡ್ಕೊಂಬಿಟ್ಟಿದೆ ಫ್ರೆಂಡ್ಸ್, ನೀವೇ ನೋಡ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಚಿಕನ್ ಕಬಾಬ್ ಕಲಿಸಿದ್ವಿ, ಅದು ಕೂಡ ಎಣ್ಣೆಗೆ ಬಿಡ್ತಾಯಿದ್ವಿ. ಟೇಸ್ಟ್ ಉಪ್ಪು ಖಾರ ಸರಿ ಹೋಗಿದೆ ಅಂತ ಒಂದು 2 ಪೀಸ್ ಬಿಟ್ಟು ನೋಡ್ತಾಯಿದ್ವಿ. ಹಾಗೆ ಮೊಸರು ಬಜ್ಜಿ ಮಾಡಿದ್ವಿ ಬಿರಿಯಾನಿಗೆ ಬೇಕು ಅಂತ. ಇದೆಲ್ಲ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡಿರೋ ಅಂಥದ್ದು. ನಮ್ಮ ಮಾವಾಗೆ ಮತ್ತು ಅಕ್ಕಗೆ ಇಬ್ಬರಿಗೂ ತಂದಿದ್ದರು ಬಟ್ಟೆಗೆ, ಅದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಅಡುಗೆ ಏನಕ್ಕೆ ಅಂತ ಅಂದ್ಕೊಂಡಿದ್ದೀರಾ? ಮೊನ್ನೆ ಮದುವೆ ಆಯ್ತಲ್ಲ ಗಂಡು ಹೆಣ್ಣದು, ಸೊ ಅವ್ರಿಗೋಸ್ಕರ ಅಡುಗೆ ಪ್ರಿಪ್ರೇಷನ್. ಸೊ ನೋಡಿದ್ರಲ್ಲ, ಮಟನ್ ಸಾಂಬಾರು, ಚಿಕನ್ ಬಿರಿಯಾನಿ, ಹಾಗೆ ಕಬಾಬು, ಫಿಶ್ ಕಬಾಬು, ಮುದ್ದೆ ಮಾಡಿದ್ದಾರೆ. ಇಷ್ಟು ಮಾಡಿದ್ದಾರೆ. ಹಾಗೆ ಮೊಸರು ಬಜ್ಜಿ. ಸೊ ಮದುವೆ ಆಗಿರೋ ಹೊಸ ಜೋಡಿಗೆ ಇಷ್ಟು ಅಡುಗೆ ಮಾಡಿ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡಿದ್ದಾರೆ, ನೀವೇ ನೋಡ್ಬೋದು. ಸೊ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ಆಗ ತಿಳಿಸ್ಕೊಡ್ತೀನಿ ರೆಸಿಪಿನ. ಸೊ ಊಟ ಮಾಡೋ ಅವ್ರು ಬಂದಾದಮೇಲೆ ನಾವು ಊಟ ತಿನ್ನೋಣ, ಓಕೆನಾ? ಬನ್ನಿ. ಜೊತೆ ನೋಡಿ ಪಾಪಚ್ಚಿ ಹೆಂಗೆ ಪಚ್ಚಣಿದೆ. ಕಾಟಿಗೆ ಏನಾದರೂ ಇಕ್ಕಿಲ್ಲ ಅಂದರೆ, ಪಾಪಚ್ಚಿ ಹೆಂಗೆ ಮಲಗಿದ್ದಾಳೆ. ಕಾಟಿಗೆ ನಾನು ಇಕ್ಕಿಲ್ಲ ಅಂದರೆ ಸೇಮ್ ಮುಸ್ಲಿಂ ಮಗು ಥರನೇ ಇದೆ ಅಲ್ವಾ? ಮಲಗಿದ್ದಾಳೆ ಈಗ. ಆಮೇಲೆ ಎದ್ಮೇಲೆ ಸಿಗ್ತೀನಿ. ಸೊ ನಾನು ಸ್ವಲ್ಪ ಬಿರಿಯಾನಿ ಕಬಾಬ್ ಹಾಕ್ಕೊಂಡೆ. ನಾನು ಮಟನ್ ಏನು ತಿನ್ನಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು. ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.